ಬ್ರೇಕಿಂಗ್ ಹೆಡ್ಲೈನ್ಸ್. ಮೈಸೂರಿನಲ್ಲಿ ಡಿಸಿಎಂ ಸ್ಥಾನಕ್ಕೆ ಹೊಸ ಬೇಡಿಕೆ. ತನ್ವೀರ್ ಸೇಠ್ ಪರ ಮಾದೇಗೌಡ ಬ್ಯಾಟಿಂಗ್. ಕಾಂಗ್ರೆಸ್ನಲ್ಲಿ ಸಂಚಲನ. ನಮಸ್ಕಾರ ಪ್ರಜಾಪವರ್ ಟಿವಿ ವೀಕ್ಷಕರೇ. ಮೈಸೂರು ಕಾಂಗ್ರೆಸ್ನಲ್ಲಿ ಇದೀಗ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಹೊಸ ಕೂಗು ಕೇಳಿಬಂದಿದೆ. ಎನ್ಆರ್ ಮೊಹಲ್ಲಾದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಉಪಾಧ್ಯಕ್ಷ ಮಾದೇಗೌಡ ನೇತೃತ್ವದಲ್ಲಿ ಶಾಸಕ ತನ್ವೀರ್ ಸೇಠ್ ಅವರಿಗೆ ಡಿಸಿಎಂ ಸ್ಥಾನ ನೀಡುವಂತೆ ಒತ್ತಾಯ ಮಾಡಲಾಗಿದೆ. ಮೈಸೂರಿನ ಎನ್ಆರ್ ಮೊಹಲ್ಲಾದಲ್ಲಿ ಇಂದು ಕಾಂಗ್ರೆಸ್ ಉಪಾಧ್ಯಕ್ಷ ಎನ್ ಮಾದೇಗೌಡ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ. ನರಸಿಂಹರಾಜ ಕ್ಷೇತ್ರದ 5 ಬಾರಿ ಶಾಸಕರು ಮಾಜಿ ಸಚಿವ ತನ್ವೀರ್ ಸೇಠ್ ಅವರಿಗೆ ಅಲ್ಪಸಂಖ್ಯಾತ ಕೋಟಾದಡಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಲಾಗಿದೆ. ಎನ್ ಮಾದೇಗೌಡ ಕಾಂಗ್ರೆಸ್ ಉಪಾಧ್ಯಕ್ಷ. ತನ್ವೀರ್ ಸೇಠ್ ಸಾಹೇಬರು 30 ವರ್ಷಗಳಿಂದ ಪಕ್ಷಕ್ಕೆ ದುಡಿದಿದ್ದಾರೆ. ಮೈಸೂರು ಭಾಗಕ್ಕೆ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಸಿಗಬೇಕು. ಹೈಕಮಾಂಡ್ ತಕ್ಷಣ ಡಿಸಿಎಂ ಸ್ಥಾನ ಘೋಷಣೆ ಮಾಡಬೇಕು. ಎನ್ಆರ್ ಮೊಹಲ್ಲಾ ಮೈಸೂರು. ಮೈಸೂರಿನ ಎನ್ಆರ್ ಮೊಹಲ್ಲಾದಿಂದ ಮಾತನಾಡುತ್ತಿದ್ದೇನೆ. ಈ ಬೇಡಿಕೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಚರ್ಚೆ ಹುಟ್ಟುಹಾಕಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಅವರ ಮುಂದಿನ ನಡೆ ಏನು ಎಂಬುದರ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಮೈಸೂರಿನಲ್ಲಿ ಡಿಸಿಎಂಗೆ ಆಗ್ರಹ. ಎನ್ಆರ್ ಮೊಹಲ್ಲಾದಲ್ಲಿ ಕಾಂಗ್ರೆಸ್ ಸಭೆ. ತನ್ವೀರ್ ಸೇಠ್ಗೆ ಡಿಸಿಎಂ ಸ್ಥಾನಕ್ಕೆ ಒತ್ತಾಯ. ಮಾದೇಗೌಡ ನೇತೃತ್ವದಲ್ಲಿ ನಿರ್ಣಯ. ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಎನ್ ಮಾದೇಗೌಡ ಬಣದಿಂದ ಹೈಕಮಾಂಡ್ಗೆ ಮನವಿ. ಅಲ್ಪಸಂಖ್ಯಾತ ಕಾರ್ಡ್ ಪ್ಲೇ. 5 ಬಾರಿ ಶಾಸಕ ಮಾಜಿ ಸಚಿವ ತನ್ವೀರ್ ಸೇಠ್ಗೆ ಅವಕಾಶ ಕೊಡಿ ಎಂಬ ಆಗ್ರಹ. ಎನ್ಆರ್ ಕ್ಷೇತ್ರದಿಂದ ಬುಲಂದ್ ಧ್ವನಿ. ಮೈಸೂರು ಭಾಗಕ್ಕೆ ಡಿಸಿಎಂ ಸ್ಥಾನ ಸಿಕ್ಕರೆ ಪಕ್ಷಕ್ಕೆ ಲಾಭ ಎಂಬ ಲೆಕ್ಕಾಚಾರ. ಹೈಕಮಾಂಡ್ಗೆ ಟೆನ್ಷನ್. ಈ ಬೇಡಿಕೆಗೆ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಪ್ರತಿಕ್ರಿಯೆಯನ್ನು ಕಾದು ನೋಡಬೇಕು. ಎನ್ಆರ್ ಮೊಹಲ್ಲಾ ಮೈಸೂರು ಬೇಡಿಕೆ. ತನ್ವೀರ್ ಸೇಠ್ಗೆ ಉಪಮುಖ್ಯಮಂತ್ರಿ ಸ್ಥಾನ. ನೇತೃತ್ವ ಎನ್ ಮಾದೇಗೌಡ ಕಾಂಗ್ರೆಸ್ ಉಪಾಧ್ಯಕ್ಷ. ಕಾರಣ ಹಿರಿತನ, ಅಲ್ಪಸಂಖ್ಯಾತ ಪ್ರಾತಿನಿಧ್ಯ, 30 ವರ್ಷ ಸೇವೆ. ವರದಿ ಕಾಂತರಾಜ್ ಕೆ ಎನ್ಕೆಎಸ್ ಟಿವಿ4 ಮೈಸೂರು. ಮಾತ್ರ ನಾಯಕರಲ್ಲ ಅವರು. ಈಗ ನಾವೆಲ್ಲ ಇಲ್ಲಿ ಸೇರಿರುವಂಥದ್ದು ನರಸಿಂಹರಾಜ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀಮಾನ್ ತನ್ವೀರ್ ಸೇಠ್ ಸಾಹೇಬ್ರ ಬಗ್ಗೆ ಒಂದೆರಡು ಮಾತನಾಡೋಣ ಅಂತ ನಮ್ಮ ಎಲ್ಲ ಜನ ನರಸಿಂಹರಾಜ ಕ್ಷೇತ್ರದ ಜನಾಂಗ ಎಲ್ಲ ಸೇರಿ ಅವ್ರಿಗೆ ಪದೇ ಪದೇ ಅನ್ಯಾಯ ಆಗ್ತಾ ಬಂದಿರೋದ್ರಿಂದ ಈಗ ನಾವು ಈ ಸಲ ಆದ್ರೂ ಅವರಿಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟು ಗೌರವದಿಂದ ಸರ್ಕಾರದಲ್ಲಿ ನಡೆಸ್ಕೋಬೇಕು ಅಂತ ಕೇಳಕ್ಕೆ ಅಂತ ಹೇಳಿ ಎಲ್ಲರೂ ನಾವು ಸೇರಿದ್ದೀವಿ ಸತ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ಕೊಟ್ಟರು, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಅವರು ಲೀಡ್ರೆ, ನಮ್ಮ ಸಾಹೇಬ್ರ ಮಗನೇ ಆಗಿರೋದ್ರಿಂದ, ಸಿದ್ದರಾಮಯ್ಯ ಸಾಹೇಬ್ರ ಮಗ ಆಗಿರೋದ್ರಿಂದ ಅವ್ರಿಗೂ ಕೊಡಬೇಕಲ್ವೇ, ಕೊಡಲೇಬೇಕು. ನಮ್ಮ ಸಾಹೇಬ್ರಿಗೂ ಕೊಡಲಿ, ಸಂತೋಷ ನಮ್ಗೆ. ಅವರು ಕೊಟ್ಟು ಇನ್ನೂ ನಮ್ಗೆ ಹೆಚ್ಚಿನ ರೀತಿ ಸಂತೋಷ. ನಮ್ಮ ಸಾಹೇಬ್ರಿಗೂ ಮಾಡಿದ್ರೆ ಇನ್ನೂ ಹೆಚ್ಚಿನ ರೀತಿ ಎಲ್ಲರೂ ಖುಷಿ ಪಡ್ತೀವಿ. ಈ ಭಾಗಕ್ಕೆ 2 ಸಿಗ್ತೀರಿ. ಇಲ್ಲಿಗಂಟ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರವ್ರಿಗೆ ಅಂತ ಈ ಭಾಗಕ್ಕೆ ಮಂತ್ರಿ ಕಮ್ಮಿ ಕೊಡ್ತೀವಿ. ಯಾಕೆಂದರೆ CM ಇದ್ದಾರೆ ಮೈಸೂರಿಗೆ ಅಂತೇಳಿ ಈ ಭಾಗಕ್ಕೆ ಮಂತ್ರಿ ಕೊಟ್ಟಿರಲಿಲ್ಲ. ಈಗ ಸಾಹೇಬ್ರು ಇಲ್ಲದೇ ಇರೋ ಕಾರಣದಿಂದ ತನ್ವೀರ್ ಸೇಠ್ ಸಾಹೇಬ್ರಿಗೆ ಅನುಕೂಲ ಮಾಡಿಕೊಡ್ಬೇಕು, ಉಪಮುಖ್ಯಮಂತ್ರಿ ಮಾಡಿಕೊಡ್ಬೇಕು. ಇಂದಿರಾ ಸಾಹೇಬ್ರಿಗೆ ಉಪಮುಖ್ಯಮಂತ್ರಿ ಕೊಟ್ಟರೆ ನಮಗೂ ಸಂತೋಷನೇ ಅಲ್ವೇ. ಮೈಸೂರಿಗೆ 2 ಮುಖ್ಯಮಂತ್ರಿ ಸಿಗ್ತದೆ ಅಂದರೆ ನಮಗಿಂತ ಖುಷಿ ಕೊಡೋರು ಯಾರವ್ರೆ? ಕೊಡಬೇಕು, ಅವ್ರಿಗೂ ಕೊಡಬೇಕು. ನಮ್ಮ ಸಾಹೇಬ್ರಿಗೂ ಕೊಡಲಿ, ನಮ್ಮ ಸಾಹೇಬ್ರಿಗೂ ಕೊಡಲಿ. ಯಾಕೆಂದರೆ ಇವರು ಆ ಕಾಲದಿಂದ ಸೇವೆ ಸಲ್ಲಿಸಿ ತನ್ವೀರ್ ಸೇಠ್ ಅವರಿಗೆ ಈಗಾಗಲೇ ಮೈಸೂರಿಗೆ 3 ಜನ ಕೊಟ್ಟಿದ್ದಾರೆ. ಒಬ್ಬರು ಕೊಡಬೇಕು, ಕಳೆದಲ್ಲಿ ಕೊಟ್ಟು ಮಿನಿಸ್ಟ್ರು ಉಸ್ತುವಾರಿ ಕೊಡಬೇಕು, ಅವ್ರಿಗೂ ಕೊಡಲಿ, ಸಿದ್ದರಾಮಯ್ಯ ಅವ್ರಿಗೂ ಕೊಡಲಿ. ಅಲ್ಲ, ಈ ಭಾಗದಿಂದ ಒಬ್ಬರಿಗೆ ಕೊಡೋದು ಡಿಸಿಎಂ ಸ್ಥಾನ ತನ್ವೀರ್ ಸೇಠ್ ಅವರಿಗೆ ಅವ್ರು ಕೊಡಲೇಬೇಕು ಅನ್ನೋದು ಆಗ್ರಹ. ಕೊಡಲಿಲ್ಲ ಅಂದರೆ ಹೋರಾಟ ಆಗಲೇಬೇಕು ಅಂತ ಅಂದ್ಬಿಟ್ಟು ಇಡೀ ಎನ್ಆರ್ ಕ್ಷೇತ್ರ ಮತ್ತು ಅಲ್ಪಸಂಖ್ಯಾತ ಸಮುದಾಯ ಸೇರಿದಂಗೆ ಎಲ್ಲ ಸಮುದಾಯದವರು ಒಕ್ಕೂಲಿನಿಂದ ಒಂದು ಹೋರಾಟನ ಮಾಡ್ತಿದ್ದಾರೆ. ಯಾವ ಖಾತೆನ ನೀವು ತನ್ವೀರ್ ಸೇಠ್ ಸಾಹೇಬ್ರಿಗೆ ಕೊಡಬೇಕು ಅಂತ ಇಷ್ಟಪಡ್ತೀವಿ? ನಾವು ಇಷ್ಟಪಡೋದಿಷ್ಟೇ, ಅವರು ಯಾವುದೇ ಖಾತೆ ಕೊಟ್ಟರು ಸಮರ್ಥದಿಂದ ನಿಭಾಯಿಸುವಂಥ ಒಂದು ಕೆಪಾಸಿಟಿ ಅವ್ರಿಗೆ ಇರೋದ್ರಿಂದ ಒಳ್ಳೆ ಖಾತೆನ ಕೊಟ್ಟು. ಯಾಕೆಂದರೆ ಮೊದಲು ಅವ್ರಿಗೆ ಸರ್ಕಾರ ಬಂದಂಥ ಕಾಲದಲ್ಲಿ ಅನ್ಯಾಯ ಆಗಿದೆ. ಕೊಡ್ತೀವಿ ಅಂತ ಕೊನೆ ಮೂಮೆಂಟಲ್ಲಿ ಕೈಬಿಟ್ರು. ಅದೇ ಈಗ ಮೊದಲನೇ ಲೀಸ್ಟಲ್ಲಿ ಅನೌನ್ಸ್ ಮಾಡಬೇಕು. ಒಳ್ಳೆ ಪೋರ್ಟ್ಫೋಲಿಯೋ ಕೊಡಬೇಕು ಅಂತಲೇ ನಾವು ನಿನ್ನೆ ಒಳ್ಳೆ ಪೋಸ್ಟ್ಫೋಲಿಯೋ ಅಂದರೆ ಯಾವುದು ಅಂತ ಅವರ ಹೈಕಮಾಂಡ್ ತೀರ್ಮಾನ. ಯಾಕೆ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ, ಅದು ಅವ್ರ ತೀರ್ಮಾನ. ಯಾಕೆಂದರೆ MLA ಸಾಹೇಬರು ತನ್ವೀರ್ ಸೇಠ್ ಅವ್ರದ್ದು ಕೆಪಾಸಿಟಿ ಏನು ಅಂತ ಗೊತ್ತು, ಸೆಂಟ್ರಲ್ಗೂ ಗೊತ್ತು, ರಾಜ್ಯಗೂ ಗೊತ್ತು. ಹೆಂಗೆ ನಿಭಾಯಿಸ್ಕೊಂಡ್ಬಂದಿದ್ದಾರೆ ಅವ್ರು 2 ಸಲ ಖಾತೆ ಕೊಟ್ಟಂಥ ಕಾಲದಲ್ಲಿ ಅನ್ನೋದನ್ನು ನೋಡಿದ್ದಾರೆ ಜನಾಂಗ. ಈಗ ಏನಾಗಿದೆ ಅಂತಂದರೆ, ಈಗ ನೋಡಿ, ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಿದ್ದಂಗೆ ಇಡೀ ಶಾಸಕರು ದೆಹಲಿನಲ್ಲಿ, ಬೆಂಗಳೂರಿನಲ್ಲಿ
ಜಾಂಡ ಹೊಡ್ಕೊಂಡು ಲಾಬಿಗಳನ್ನ ಮಾಡ್ತಿದ್ದಾರೆ ಸಚಿವ ಸ್ಥಾನಕ್ಕೆ. ಆದರೆ ತನ್ವೀರ್ ಸೇಠ್ನವರು ಯಾವುದೇ ಲಾಬಿ ಮಾಡದೆ ಆರಾಮಾಗಿ ತಮ್ಮ ಕ್ಷೇತ್ರದಲ್ಲಿ ಜನಗಳ ಜೊತೆ ಇದ್ದಾರೆ. ಅವ್ರಿಗೆ ಕಾನ್ಫಿಡೆಂಟ್ ಇದೆಯಾ ಸಚಿವ ಸ್ಥಾನ ಸಿಗುತ್ತೆ ಅಂತ? ಆದರೆ ಅವ್ರಿಗೆ ಏನು ಕಾನ್ಫಿಡೆಂಟ್ ಅಂದರೆ ಸರ್, ನಾನು ಕೆಲಸ ಮಾಡಿದ್ದೀನಿ, ದುಡ್ಕೊ ಬಂದಿದ್ದೀನಿ, ನನಗೆ ಕೊಡ್ತಾರೆ. ಈಗ ಎಲ್ಲರೂ ದುಡ್ದಂಗೆ ಫಸ್ಟ್ ನಿಷ್ಠೆಗೆ ಅವರು ಯಾವತ್ತಾರ ಪಕ್ಷ ಬಿಟ್ಟು ಬೇರೆ ಚಟುವಟಿಕೆ ಮಾಡಿದಾರ ಸರ್? ಏನಿಲ್ಲ. ದುಡ್ಕೊಂಡು ಅವ್ರ ಅಪ್ಪನ ಕಾಲದಿಂದ ದುಡ್ತಿದಾರಲ್ಲ ಸರ್. ಬರೀ ತನ್ವೀರ್ ಸೇಠ್ ಸಾಹೇಬ್ರೇ ಅಲ್ಲ, ಅಜಿ ಸೇಠ್ ಸಾಹೇಬ್ರು, ದೊಡ್ಡಪ್ಪ ಅವರು ಎಲ್ಲ ದುಡ್ಕೊಂಡು ಬಂದವ್ರಲ್ಲ ಸರ್. ಈ ಪಾರ್ಟಿ ಕಟ್ಟಿಲ್ವ ಸರ್? ಅವ್ರ ಸಮಾಜದಲ್ಲಿ ಕಷ್ಟಪಟ್ಟಿದ್ದಾರೆ, ಕಾಂಗ್ರೆಸ್ ಪಾರ್ಟಿನ ಕಟ್ಟಿದ್ದಾರೆ ಸಮಾಜದಲ್ಲಿ. ಅಜಿ ಸೇಠ್ ಸಾಹೇಬ್ರು ಅಂದರೆ ಇಡೀ ರಾಜ್ಯದಲ್ಲಿ ಇವತ್ತು ಕೂಗ್ತದೆ ಹೆಸರು. ತನ್ವೀರ್ ಸೇಠ್ ಅವ್ರಿಗೂ ಕೂಗ್ತದೆ ಇವತ್ತು ಹೆಸರು. ತನ್ವೀರ್ ಸೇಠ್ ಅವ್ರದ್ದು ಹೆಸರಿಲ್ವಾ ಸರ್? ಅವರು ಪಾರ್ಟಿ ಕಟ್ತಾ ಅಲ್ವಾ ಸರ್? ಎಲ್ಲ ಜನಾಂಗ. ಈಗ ನಾನೊಬ್ಬ ಒಕ್ಕಲಿಗ, ನಾವು ಒಕ್ಕಲಿಗರು ಸುಧಾ ಅವ್ರ ಜೊತೆಲಿದ್ದೀವಿ ಅಂದರೆ ಕಟ್ತಾ ಇಲ್ವಾ ಸರ್? ಅವರು ಪಾರ್ಟಿ ಕಟ್ತಾ ಇಲ್ವೇ? ಲಿಂಗಾಯಸು ಎಲ್ಲ ಇದ್ದಾರೆ, ಪ್ರತಿಯೊಂದು ಜನ ಇದ್ದಾರೆ ಸರ್. ಎಸ್ ಟಿ ಆಗ್ಬೋದು, ಕುರುಬ್ ಸಮಾಜ ಆಗ್ಬೋದು, ನಾಯಿಕ್ ಸಮಾಜ, ಪ್ರತಿಯೊಬ್ಬರು ಒಕ್ಕಲೂರು, ಲಿಂಗಾಯತರು, ಬ್ರಾಹ್ಮಣರು, ಪ್ರತಿಯೊಬ್ಬರು ಇದ್ದೀವಿ ಇಲ್ಲಿ. ಒಂದು ಜನಾಂಗ ಇಲ್ಲ ಸರ್ ಇಲ್ಲಿ. ಇವತ್ತು ನಾವು ಎಲ್ಲ ಜನಾಂಗ ಜಾತಿ ಸೇರಿ, ಗೋವಿ ಜನಾಂಗನೂ ಸೇರಿದ್ದಾರೆ. ಇಂಥವ್ರು ಅಂತಲ್ಲ, ತಮಿಳಿಯನ್ಸು, ಮದ್ಲಿಯಾರ್ಸು ಪ್ರತಿಯೊಬ್ಬರು ಸೇರಿ ಇಂಥ ಸಂಘಟನೆ ಮಾಡಿ ಹೋರಾಟ ಮಾಡ್ತಾ ಇರೋದು ಸರ್. ಈ ಕ್ಷೇತ್ರದಲ್ಲಿ ನಮ್ಮ ಸಾಹೇಬ್ರಿಗೆ ಆಗಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಇವತ್ತೆಲ್ಲ ಸೇರಿರೋದಿಲ್ಲಿ. ಎರಡನೇದು, ಎಲ್ಲ ಕಾರ್ಯಕರ್ತರು ಗುರುತಿಸ್ಬೇಕು ಸರ್ಕಾರದವರು. ಕಾರ್ಯಕರ್ತರಿಲ್ಲದೆ ಸರ್ಕಾರ ಕಟ್ಟಕ್ಕಾಗಲ್ಲ, ಪಾರ್ಟಿ ಕಟ್ಟಕ್ಕಾಗಲ್ಲ. ಇಂದ MLAಗಳು ಯಾರು ಜನಪರ ಹೋರಾಟ ಮಾಡ್ತಾರೆ ಅಂಥವ್ರನ್ನ ಕಾರ್ಯಕರ್ತರನ್ನ ತಗೊಂಡು MLAಗೆ ನಮ್ಮ ಸಾಹೇಬರಿಗೆ ಮಂತ್ರಿ ಕೊಟ್ಟರೆ ಇವತ್ತಿಷ್ಟು ಜನ ಸೇರಿದ್ದೀವಿ ಅಂದರೆ ನಮ್ಮ ಸಾಹೇಬಂದು ಶಕ್ತಿಯಿಂದ ಸೇರಿದ್ದೀವಿ ಸರ್. ನಾವೆಲ್ಲ ಸ್ವಯಂ ಚಾಲಕರಾಗಿ ಬಂದು ಸೇರಿರೋದಿಲ್ಲ. ನಾವು ಯಾರ್ದೋ ಇತ್ತು ಕಟ್ಕೊಂಡು ಬಂದಿಲ್ಲ ಯಾರೂ. ಎಲ್ಲ ವಾಲಂಟಿಯರಾಗಿ ಅವರೇ ಬಂದು ಸೇರಿ ಇವತ್ತಿಂದ ಮಾಡ್ತಾ ಇರೋದು ಕಾರ್ಯಕ್ರಮನ ಸರ್. ಈಗ 3ನೇ ತಾರೀಕು ಪ್ರಮಾಣವಚನ ಸ್ವೀಕಾರ ಸಮಾರಂಭ ಇದೆ. ಆ ಸಮಯದಲ್ಲೇ ತನ್ವೀರ್ ಸೇಠ್ ಅವರು ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ನಂಬಿಕೆ ಇದೆಯಾ? ನಾವು ಬುಧವಾರ ಕೊಡ್ತಾರೆ. ನಮ್ಮ DK ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ಮಲ್ಲಿಕಾರ್ಜುನ ಸಾಹೇಬರು ಇರ್ತಾರೆ, ಒಂದು ಹೈಕಮಾಂಡು ಬಂದಿರ್ತದೆ. ಎಲ್ಲರೂ ಸೇರಿ ಗುರುತಿಸಿ ನಮ್ಮ ಸಾಹೇಬರಿಗೆ ಮೊದಲನೇ ಹಂತದಲ್ಲಿ ಏನವತ್ತು ಮಂತ್ರಿ ಮಂಡಲ ರಚನೆ ಮಾಡ್ತಾರೆ ಅವತ್ತೇ ಮೊದಲು ಅನೌನ್ಸ್ ಮಾಡಬೇಕು ಅಂತಾನೆ ನಾವೆಲ್ಲ ಸೇರಿ ಒಮ್ಮತದಿಂದ ಆಗ್ರಹಿಸ್ತಾ ಇರೋಂಥವ್ರು. ವರಿಷ್ಠರಿಗೆ ಒತ್ತಾಯ ಮಾಡ್ತಿದ್ದೀರಾ ಈಗ? ಯಾಕಂದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಉನ್ನತವಾದಂಥ ಸ್ಥಾನ ಸಿಗಬೇಕು ಅಂತ ಹೇಳಿ ನೇರವಾಗಿ ಕೂಡ ತನ್ವೀರ್ ಸೇಠ್ ಅವರು ಹೇಳಿದ್ದಾರೆ. ಅದರಂತೆ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಒಂದು ಅದರ ಜೊತೆಗೆ ಏನಂದ್ರೆ ಈಗಾಗಲೇ ಏನು ಸಚಿವ ಸ್ಥಾನವನ್ನು ಈಗಾಗಲೇ ಅಧಿಕಾರ ಯಾರು ಮಾಡಿದಾರೋ ಅವರನ್ನು ಹೊರತುಪಡಿಸಿ ಹೊಸಬರಿಗೆ ಮಣೆ ಹಾಕಬೇಕು ಅಂತನ್ನುವಂಥ ಕೂಗು ಕೂಡ ಇದೆ. ನಮ್ಮ ಯುವಕರಿಗೆ ಕೊಡಬೇಕು, ಹೊಸ ಶಾಸಕರಿಗೆ ಅವಕಾಶ ಕೊಡಬೇಕು ಸರ್. ನಮ್ಮ ತನ್ವೀರ್ ಸೇಠ್ ಸಾಹೇಬರು ಯುವಕರೇನೆ, ಅವರೇನು ಮುದುಕರಲ್ಲ ಸರ್, ಅವರು ಯುವಕರೇನೆ. ತನ್ವೀರ್ ಸೇಠ್ ಸಾಹೇಬರು ಯಾವ ಏಜ್ ಆಗಿದೆ ಸರ್? ತನ್ವೀರ್ ಸೇಠ್ ಸಾಹೇಬರು ಯುವಕರೇ ಸರ್, ಮೊದಲನೇ ಹಂತದಲ್ಲೇ ಕೊಡಬೇಕಿತ್ತು. ಅವರು ಯುವಕರೇ ಆಗಿರೋದ್ರಿಂದ ನಾವೆಲ್ಲ ಕೇಳ್ತಾ ಇದ್ದೀವಿ. 6 ಬಾರಿ ಗೆದ್ದೆಟಿಗೆ ವಯಸ್ಸಾಗ್ಬಿಟ್ಟೈತೆ ಅಂತಲ್ಲ ಸರ್. ಈಗ DK ಶಿವಕುಮಾರ್ ಸಾಹೇಬರು 23ನೇ ವಯಸ್ಸಿಗೆ MLA ಆದರೂ ಅಂತ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆಯಾ ಸರ್? ಇಲ್ಲ, ಅವರು ಯುವಕರೇ. ನಮ್ಮ ಸಾಹೇಬರು ಯುವಕರೇ ಆಗಿರೋದ್ರಿಂದ ಮೊದಲನೇ ಲೀಸ್ಟಲ್ಲೇ 3ನೇ ತಾರೀಕು ಬುಧವಾರ ದಿವಸ. ತನ್ವೀರ್ ಸೇಠ್ ಸಾಹೇಬರು ಕ್ಷೇತ್ರದ ಮೈಸೂರು ಸಿಟಿಯಲ್ಲಿ ಕಾಂಗ್ರೆಸ್ ಉಳಿಸ್ಕೊಂಡು ಬಂದವರು ಅಂತ ಅಂದರೆ ಅದು ತನ್ವೀರ್ ಸೇಠ್ ಅವರು. ಅದಕ್ಕೋಸ್ಕರ ನಮ್ಮ NR ಕ್ಷೇತ್ರದಲ್ಲಿ 27,000 ಜನ ಕಾರ್ಯಕರ್ತರಿದ್ದಾರೆ, ಲೀಡರ್ಸ್ ಎಲ್ಲ ಸೇರಿಸಿ. ಆಕಸ್ಮಿಕ ಮಿಸ್ ಆಗಲ್ಲ, ಆಕಸ್ಮಿಕ ಮಿಸ್ ಆದ್ರೂ ನಾವು ಮೈಸೂರು ಕಾಂಗ್ರೆಸ್ ಆಫೀಸಿಂದ ಬೆಂಗಳೂರು KCP ಆಫೀಸಿಗೆ ನಾವು ಪಾದಯಾತ್ರೆ ಮಾಡ್ಕೊಂಡು ತನ್ವೀರ್ ಸೇಠ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೋಗ್ತೀವಿ ಅಂತ ಒಂದು ನಮ್ಮ ಪಕ್ಷದಲ್ಲಿ ನಾವು ಕಾರ್ಯಕರ್ತರೆಲ್ಲ ಸೇರಿ ಡಿಸೈಡ್ ಮಾಡಿದ್ದೀವಿ. ಮುಂದೆ ನಮ್ಮದು ಅಷ್ಟೇ, ಕಾಂಗ್ರೆಸ್ ಉಳಿಸ್ಕೊಂಡು ಬಂದವರೇ NR ಕ್ಷೇತ್ರದಲ್ಲಿ ಮೈಸೂರು ಸಿಟಿಯಲ್ಲಿ ಅದು ತನ್ವೀರ್ ಸೇಠ್ ಅವರು. ಸರ್ಕಾರ ಇಲ್ಲ ಅಂದ್ರೂ ಚಾಮರಾಜ ಆಗಲಿ, ಕೃಷ್ಣರಾಜ ಆಗಲಿ, ನಮ್ಮ ಕಾರ್ಯಕರ್ತರು ಬಂದ್ರೂ ಅವ್ರಿಗೆ ಏನು ಧೈರ್ಯ ತುಂಬಬೇಕು, ತುಂಬಿಬಿಟ್ಟು ಇವತ್ತು ನಮ್ಮ ಕಾಂಗ್ರೆಸ್ ಬಂದೋಗುತ್ತೆ ಅಂತ ಹೇಳಿದ್ರೆ ಅದು ತನ್ವೀರ್ ಸೇಠ್ ಕಡೆಯಲ್ಲ. ಅದು ಯೋಚನೆ ಮಾಡಬೇಕು ಸರ್ಕಾರನ. DK ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಆಫಲ್ಲಿ ಪಕ್ಷ ಟೈಮಲ್ಲಿ ಫಸ್ಟ್ ಹೇಳೋರೆ ತನ್ವೀರ್ ಸೇಠ್ ಅವರು CM ಇದ್ದಾರೆ ಅಂತ ಹೇಳ್ಬಿಟ್ಟು. ಆವಾಗ ಅವ್ರ ಮೇಲೆ ಏನಾಗಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿದೆ. ಅದು ನಾವು ಕಾರ್ಯಕರ್ತರು ಗೊತ್ತಿದೆ, NR ಕ್ಷೇತ್ರದವ್ರಿಗೆ ಗೊತ್ತಿದೆ. ಅದು ನಿಮ್ಮ ಮುಂದೆ ಹೇಳೋದು ಅವಶ್ಯಕತೆ ಇಲ್ಲ ನಮಗೆ. ಹೇಳಬೇಡ್ದು ನಾವು. ನಮ್ಮ ತನ್ವೀರ್ ಸೇಠ್ ಅವ್ರ ಮೇಲೆ ಏನಾಗಿದೆ ಏನಿಲ್ಲ ಅದು ದೇವ್ರಿಗೆ ಗೊತ್ತು, ಮತ್ತು ನಮ್ಮ ಕಾರ್ಯಕರ್ತರಿಗೆ ಗೊತ್ತು. ಅವ್ರ ಜೊತೆಯಲ್ಲಿ ನಾವು ಪಕ್ಕದಲ್ಲಿ ಇರೋದು ನಮ್ಗೆ ಗೊತ್ತು. ಅದಕ್ಕೆಲ್ಲ ನಾವು ಹೇಳಲ್ಲ, ಬೇಕಾಗಿಲ್ಲ. ನಾವು ಒಂದೇ ಕೇಳ್ತಾ ಇರೋದು, ಮಂತ್ರಿ ಸ್ಥಾನ ಅವ್ರಿಗೆ ಇದೆ. ನಮಗೆ ನಂಬಿಕೆ ಇದೆ DK ಸಾಹೇಬ್ರ ಮುಂದೆ. ಯಾಕಂದ್ರೆ DK ಸಾಹೇಬರು ಅವ್ರು ಕೈ ಬಿಡೋಲ್ಲ. ಯಾಕಂದ್ರೆ ಫಸ್ಟ್ ಎಲೆಕ್ಷನ್ ಟೈಮಲ್ಲಿ ಅವರೇ ಬಂದು ಅವ್ರಿಗೆ ಪ್ರತಿಯೊಂದು ಬೂತಲ್ಲಿ ಹೋಗಿ ನಿಂತ್ಕೊಂಡು ಕೆಲಸ ಮಾಡಿದ್ರು DK ಸಾಹೇಬರು. ಅವ್ರಿಗೆ MLA ಮಾಡಿರೋದು ಒಂದು ಅಡ್ಡದ ಥರ ಅವ್ರು ಕೊಡ್ತಾರೆ. ತನ್ವೀರ್ ಸೇಠ್ ಅವ್ರು ದೊಡ್ಡಣ್ಣ ಅಂತ DK ಸಾಹೇಬ್ರು ಒಪ್ಪಿರ್ತಾರೆ. ಅದರಲ್ಲಿ ಆ ಅವಕಾಶದಲ್ಲಿ ನಮಗೆ ನಂಬಿಕೆ ಇದೆ. DK ಸಾಹೇಬರು ಅವ್ರು ಕೈ ಬಿಡೋಲ್ಲ.
ಅವ್ರಿಗೆ ಖಂಡಿತ ಮಂತ್ರಿ ಸ್ಥಾನ ಕೊಡ್ತಾರೆ. ನಮ್ಮದು ಡಿಮ್ಯಾಂಡ್ ಅಂತ ಏನಂದರೆ ಅವ್ರಿಗೆ ಡೆಪ್ಟಿ ಸಿ ಎಂ ಕೊಡಿ, ಮಂತ್ರಿ ಸ್ಥಾನ ನೀವು ಒಳ್ಳೆ ಕೊಡ್ತೀರಾ ಅದು ನಂಬಿಕೆ ಇದೆ. ಆದರೆ ಎಮ್ ಡಿ ಇದು ಕೊಡಿ, ಅವ್ರಿಗೆ ಡೆಪ್ಟಿ ಸಿ ಎಂ ಕೊಡಿ. ಸಂಖ್ಯಾತ ಕೋಟದಲ್ಲಿ ಮೈಸೂರಲ್ಲಿ ಮೈನಾರಿಟಿಯಲ್ಲಿ ಎಲ್ಲ ಒಂದು ಹೆಸರು ಆಗುತ್ತೆ. ಕರ್ನಾಟಕದಲ್ಲಿ ಮುಸ್ಲಿಮ್ಸ್ ಅವರು ಎಲ್ಲ ಒಂದು ದಾವಣಗೆರೆಯಲ್ಲಿ ಏನೋ ಸಣ್ಣ ಪುಣ ಆಗಿ ಬೇಕೇ ಬೇಕು, ಬೇಕೇ ಬೇಕು,